ಅಸ್ಲಾಮ್ ಅಲೈಕುಮ್. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ಗ್ಲಾಸದ ವಿಷಯ ಹೇಳುವಾಗ ನನಗೆ ಗ್ಲಾಸ್ ಹಾಕೋದು ಯಾಕಂದರೆ ನನ್ನ ಒಂದು ಕಣ್ಣಿನ ಸ್ವಲ್ಪ ಇಶ್ಯೂ ಇದೆ. ಅದೇ ರೀತಿ ವೀಡಿಯೋ ಮಾಡುವಾಗ ನಾವು ಫ್ರಂಟ್ ಕ್ಯಾಮರಾ ಯೂಸ್ ಮಾಡುವಾಗ ನಾವು ಈಗ ನೋಡುವಾಗ ನಾವು ಏನು ಮಾಡ್ತೇವೆ, ನಮ್ಮನ್ನೇ ನಾವು ನೋಡಿಬಿಡ್ತೇವೆ ಫ್ರಂಟಲ್ಲಿ. ನಾವು ಆ್ಯಕ್ಚುಲಿ ಕ್ಯಾಮರಾವನ್ನು ನೋಡಬೇಕು, ಆದರೆ ಮಾತಾಡುವಾಗ ಡೈವರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಎರಡು ಬೆನಿಫಿಟ್ ಕೊಡ್ತಾ ಇದೆ ನನಗೆ, ಒಂದು ಕಣ್ಣಿಗೆ, ಈವನ್ ವೀಡಿಯೋ ಮಾಡಲಿಕ್ಕೆ. ಸೊ ಇವತ್ತು ನನಗೆ ಸ್ವಲ್ಪ ಹಿಂದಿಯಲ್ಲಿ ಮಾಡಿ ವೀಡಿಯೋ ಮಾಡಿ ಸ್ವಲ್ಪ ಟ್ರೈ ಮಾಡ್ತೇನೆ ನಿಮ್ಮೆಲ್ಲರಿಗೂ ಹೈ ರಿಚ್ದು ಅಪ್ಡೇಟ್ ಕೊಡಲಿಕ್ಕೆ. ಹೋಗೋಣ ಸ್ಕ್ರೀನಲ್ಲಿ, ಮತ್ತು ಕಂಟಿನ್ಯೂ ಮಾಡೋಣ. ಸ್ಕ್ರೀನಲ್ಲಿ ಅಪ್ಡೇಟ್ಸ್ ನೋಡಿ ನಂತರ ಹೈ ರಿಚ್ದು HCRS ಬಗ್ಗೆ ಹೇಳಬೇಕಿದ್ದೆ ನಿಮ್ಮೆಲ್ಲರಿಗೂ. ಸೊ ಸ್ಕ್ರೀನಲ್ಲಿ ಹೋಗೋಣ. ಸ್ನೇಹಿತರೆ, HCRS ಇಲ್ಲಿ ನೋಡ್ಬೋದು. HCRS ಹಾರ್ಟ್ ಆಫ್ ಹೈ ರಿಚ್. ಸೊ HCRS ಆ್ಯಂಡ್ ನ್ಯೂಟನ್ಸ್ ಲಾ ಟುಗೆದರ್ ವಿಲ್ ಬ್ರಿಂಗ್ ಬ್ಯಾಕ್ ಅವರ್ ಹೈ ರಿಚ್. ನ್ಯೂಟನ್ಸ್ ಲಾ ನಿಮ್ಮೆಲ್ಲರಿಗೂ ಗೊತ್ತಿದೆ. ನ್ಯೂಟನ್ಸ್ ಲಾ ನಮ್ಮ ಲೀಗಲ್ ಟೀಮು, ಸುಪ್ರೀಂ ಕೋರ್ಟ್ ಒಂದು ಲಾಯರ್ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಸೊ ಅವರು ನಮ್ಮ ಹೈ ರಿಚ್ದು ಕೇಸು ನಡೆಸ್ತಾ ಇದ್ದಾರೆ. ಸೊ ನಮ್ಮ ಕೇಸು ಒಂದು 13 ತಾರೀಕಿಗೆ ಒಂದು ಕೇಸ್ ಇತ್ತು, ಇಲ್ಲಿ ನೋಡ್ಬೋದು. 13th ಆಫ್ ಮೇ. ಅದನ್ನು 29th ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕಂದರೆ 29th ನಮ್ಮದೊಂದು ಕೇಸ್ ಇದೆ. ಸೊ ಅದಕ್ಕೋಸ್ಕರ ಅದು ಡೈರೆಕ್ಟು 29th ಅವ್ರು ಪೋಸ್ಟ್ಪೋನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಆ ಕೇಸು, ಇಲ್ಲಿ ನೋಡ್ಬೋದು 29th ಅದು ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದು ನಮ್ಮ ಸ್ಕ್ವಾಷಿಂಗ್ ಆಫ್ FIR ಅಂದ್ಕೊಂಡಿದೆ. ಮತ್ತು 29th ಇನ್ನೊಂದು ಕೇಸ್ ಇದೆ. ಎರಡು ಕೇಸನ್ನು ಸ್ಕ್ವಾಷಿಂಗ್ ಆಫ್ FIR ಮತ್ತು KD ಪ್ರತಾಪನ್ ಸರ್ದು ಬೇಲು, ಇದು 29th ಇದೆ. ಮತ್ತು ಬರುವ ಒಂದು 24th ಈ ಬರುವ ಮೇ 24th ಒಂದು ಕೇಸ್ ಇದೆ. ಇಲ್ಲಿ ನೋಡ್ಬೋದು, ಹೈ ರಿಚ್ ಆನ್ಲೈನ್ ಶಾಪಿ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಅರ್ಜುನ್ NS. ಈ ಅರ್ಜುನ್ NS ಅಂದರೆ ಹೈ ರಿಚ್ ಮೇಲೆ ಕೇಸ್ ಮಾಡಿದ್ದಾನೆ. ಕೇಸ್ ಮಾಡಿ ಅವರು ಕೇಸಿಗೆ ಬರ್ತಾ ಇಲ್ಲ. ಸೊ ಆ್ಯಬ್ಸೆಂಟಲ್ಲಿ ನೋಡ್ಬೋದು, ಆ್ಯಬ್ಸೆಂಟ್ ಇದೆ. ಸೊ ಅವರಿಗೆ ಒಂದು ನೋಟಿಸ್ ಮಾಡಿದ್ದಾರೆ. ಸೊ 24th ಕರೆಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಕೊಂಡು. ಸೊ ಇದಿತ್ತು ನಮ್ಮ ಕೇಸದು ಅಪ್ಡೇಟ್ಗಳು. ಸೊ ಕಂಟಿನ್ಯೂ ಆಗಿರಿ, ಇನ್ನೂ ಮಾತಾಡಲಿಕ್ಕಿದೆ ನಿಮ್ಮ ಹತ್ರ. ಸೊ ಸ್ನೇಹಿತರೆ, ನೋಡಿದ್ರಾ ಅಪ್ಡೇಟ್ ಇವತ್ತದು. ಸೊ ಇದೇ ರೀತಿ ಕನ್ನಡದಲ್ಲಿ ನಾನು ಪ್ರಯತ್ನವನ್ನು ಪಡ್ತೇನೆ ನಿಮ್ಮೆಲ್ಲರಿಗೂ ಅಪ್ಡೇಟ್ ಕೊಡಲಿಕ್ಕೆ. ಆ್ಯಕ್ಚುಲಿ ನಾನು ಹೇಳೋದಾದರೆ ಇದು ನನ್ನ ಕೆಲಸ ಅಲ್ಲ, ಅಂದರೆ ಹೇಳಿದ್ದಾರೆ, ನೀವು ಯಾಕೆ ಅಪ್ಡೇಟ್ ಕೊಡ್ತೀರಾ, ಬೇರೆಯವರು ಇದ್ದಾರಲ್ವ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನೊಬ್ಬ ಇಲ್ಲಿ ಲೀಡರಾಗಿ ನಾನು ಯಾರಿಗೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ನಾನು ಲೀಡರ್ ಅಲ್ಲ, ಆ್ಯಕ್ಚುಲಿ ನಾನು ನಿಮ್ಮ ಥರನೇ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ ಅದರಲ್ಲಿ ಸ್ವಲ್ಪ ನಮ್ಮೆಲ್ಲರಿಗೂ ಪ್ರಾಬ್ಲಮ್ಸ್ ಆಗಿದೆ. ಆದರೂ ನನ್ನದು ಜರ್ನಿ ಈ ಹೈ ರಿಚಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಅದರ ನಂತರ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬಂದಿದೆ ನನ್ನ ಲೈಫಲ್ಲಿ. ಸೊ ಅದ್ರ ಬಗ್ಗೆನೂ ನಾನು ನಿಮ್ಮೆಲ್ಲರಿಗೂ ನಾನು ಶೇರ್ ಮಾಡ್ತೇನೆ ಫ್ಯೂಚರಲ್ಲಿ. ಮತ್ತು ಇದೇ ರೀತಿ ನಿಮ್ಮೆಲ್ಲರಿಗೂ ನಾನು ಅಪ್ಡೇಟ್ ಮಾಡ್ತಾಯಿದ್ದೇನೆ. ಸ್ನೇಹಿತರೆ, HCRS ಅಂದ್ಕೊಂಡು ನಾವು ಒಂದು ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. HCRS ಅಂದರೆ ಕೋರ್ಟಲ್ಲಿ ನಾವು ರಿಜಿಸ್ಟರ್ ಮಾಡಿದೆ. ಬೈ ಲಾ ಅಲ್ಲಿ ನಮಗೆ ಅದರದ್ದು ಬೈಲಾನೇ ಇದೆ. ಸೊ HCRS ಏನಂದರೆ ನಮ್ಮ ಈ ಕೇಸನ್ನು ಮುಂದೆ ಅಂದರೆ ನಾವೆಲ್ಲರೂ ಅದರಲ್ಲಿ ಇಂಪ್ಲೀಡ್ ಮಾಡಲಿಕ್ಕಿದೆ, ನಾವು ಅದರಲ್ಲಿ ಸೇರಲಿಕ್ಕಿದ್ದೇವೆ, ಕೇಸಲ್ಲಿ ನಾವು ಸೇರಲಿಕ್ಕಿದ್ದೇವೆ ಫೇವರ್ ಆಗಿ. ಸೊ ಅದಕ್ಕೆ ನಮಗೆ HCRS ಅಂದರೆ ನಾನು ಹೇಳ್ಬೋದು, ಒಂದು ಹೃದಯ ಹೇಳ್ಬೋದು. ನಮ್ಮೆಲ್ಲರ ಒಂದು ಹೈ ರಿಚ್ ಕಮ್ಯುನಿಟಿಗೆ ಒಂದು ಸಪೋರ್ಟಾಗಿ ನಮ್ಮೆಲ್ಲರಿಗೂ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಸೊ ಆ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಲಿಕ್ಕೆ HCRS ಅಂದ್ಕೊಂಡು ಒಂದು ಸೊಸೈಟಿ, ಹೈ ರಿಚ್ ಕಮ್ಯುನಿಟಿ ರಿವೈವಲ್ ಸೊಸೈಟಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೇವೆ. ಆಲ್ರೆಡಿ ಕೇರಳದಲ್ಲಿ 14 ಜಿಲ್ಲೆಯಲ್ಲಿ
ಇದು ಆಲ್ರೆಡಿ ಇದು ರಿಜಿಸ್ಟರ್ ಆಗಿದೆ, ಎಲ್ಲರೂ ಅದರಲ್ಲಿ ಸೇರಿದ್ದಾರೆ. ಸೊ ಮುಂದೆ ನಮಗೆ ಕೇಸಿಗೆ ತುಂಬ ಒಂದು ಅನುಕೂಲ ಆಗಲಿಕ್ಕಿದೆ ಹೇಳ್ಬೋದು. ಈವನ್ ಒಂದು ಪ್ರೆಸ್ ಮೀಟು ಆಗಿತ್ತು ಮಲಪ್ಪುರಮಲ್ಲಿ. ಸೊ ಮಲಪ್ಪುರಮಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ತುಂಬ ಪ್ರೆಸ್ ಮೀಟಲ್ಲಿ ಬಂದಿದ್ದರು. ತುಂಬ ಕ್ವಶನಲ್ಲಿ ಕೇಳಿದರು. ಅಲ್ಲಿ ಒಂದು ಮಾತು ಹೇಳಿದರು, ನಮ್ಮ ಪ್ರೆಸಿಡೆಂಟು HCR's ಪ್ರೆಸಿಡೆಂಟು ಬಾರಿ ಅಂದ್ಕೊಂಡು, ಅಬ್ದುಲ್ ಬಾರಿ ಅಂದ್ಕೊಂಡವರು. ಸೊ ಅವ್ರ ಹತ್ರ ಒಂದು ಕ್ವಶನ್ ಕೇಳಿದರು, ನೀವು ಹೈರಿಚನ್ನು ಅಂದರೆ ಸಪೋರ್ಟಾಗಿ ಯಾಕೆ ಬಂದಿದ್ದೀರಾ, ನೀವು ಇದನ್ನು ಅಂದರೆ ತಪ್ಪು ಮಾಡಿದೆ, ಹೈರಿಚು ತಪ್ಪು ಮಾಡಿದೆ, ಅದಕ್ಕೋಸ್ಕರ ನೀವೆಲ್ಲ ಅದನ್ನು ಮುಚ್ಚಲಿಕ್ಕೆ ಈ ಥರ ಮಾಡ್ತಾಯಿದ್ದೀರಿ ಅಂದ್ಕೊಂಡು ಹೇಳಿದರು. ಆವಾಗ ನಮ್ಮ ಅಬ್ದುಲ್ ಬಾರಿ ಸರ್ ಕೇಳಿದರು, ಓಕೆ ಸರ್, ನಾವು ಈ ಥರ ಮಾಡೋದಾದರೆ ನೀವು ಒಂದು ಜನವನ್ನು ತಂದು ತೋರಿಸಿ, ಯಾರಾದರೂ ಅಗೇನ್ಸ್ಟಲ್ಲಿ ಹೇಳಿದರೆ ಸಾಕು, ನಾವು ನಿಮಗೆ ಹಣ ಕೊಡಲಿಲ್ಲ ಅಂದ್ಕೊಂಡು. ಸೊ ಇದು ನಮ್ಮೆಲ್ಲರಿಗೂ ಗೊತ್ತಿದೆ, ಕೇಸ್ ಆಗಿದೆ, ಕೇಸ್ ಆದ ನಂತರ ಫ್ರೀಸ್ ಆದ ನಂತರ ನಮ್ಮೆಲ್ಲರಿಗೂ ಪೇಮೆಂಟ್ ಸಿಗಲಿಲ್ಲ, ಅದ್ರ ಮುಂಚೆ ಎಲ್ಲರಿಗೂ ಪೇಮೆಂಟ್ ಸಿಕ್ಕಿದೆ. ಸೊ ಇದೊಂದು ತುಂಬ ಏನು ಹೇಳ್ಬೋದು. ಸೊ ಈ ಥರ ತುಂಬ ಕ್ವಶನ್ ಕೇಳಿದರು, ಆದರೂ ಒಂದು ಯಾವ ಚಾನಲಲ್ಲೂ ಸಹ ಇದ್ರ ಬಗ್ಗೆ ನ್ಯೂಸ್ ಬರಲಿಲ್ಲ. ಸೊ ಯಾಕಂದರೆ ಇಲ್ಲಿ ದೊಡ್ಡ ಒಂದು ಹೈರಿಚಿಗೆ ಒಂದು ಗೂಢಾಲೋಚನೆ ಆಗಿದೆ. ಸೊ ಅದ್ರ ಬಗ್ಗೆ ನಮ್ಮ HCRS ಖಂಡಿತ ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಹೊರಗೆ ತರಲಿಕ್ಕೆ ಅಂದ್ಕೊಂಡು ಹೇಳ್ತಾ ಇದೆ. ಸೊ ಖಂಡಿತ ಮಾಡ್ತಾರೆ ಅವರು. ಸೊ ವೇಟ್ ಮಾಡೋಣ. ಸೊ ನಮ್ಮೆಲ್ಲರಿಗೂ ಟೆನ್ಷನು, ತುಂಬ ಜನ ಲೋನ್ ಪೇ ಮಾಡಬೇಕು, ಅದೇ ರೀತಿ ತುಂಬ ಪ್ರಾಬ್ಲಮ್ಸು, ಕಷ್ಟ ಇದರಿಂದ ಬಂದಿದೆ ಎಲ್ಲರಿಗೂ. ಸೊ ಅದನ್ನು ಖಂಡಿತ ದೇವರು ನಮಗೆ ಇದರದೊಂದು ಸೊಲ್ಯೂಷನನ್ನು ಮಾಡಿಕೊಡ್ತಾರೆ ಅಂದ್ಕೊಂಡು ನನಗೆ ಗ್ಯಾರಂಟಿ ಇದೆ. ಸೊ ಖಂಡಿತ ವೇಟ್ ಮಾಡೋಣ. ಅದೇ ರೀತಿ ತುಂಬ ಮ್ಯಾಟರ್ಗಳನ್ನು ಹೇಳಲಿಕ್ಕಿದೆ. ಸೊ ಹೈರಿಚು ಬಂದ ನಂತರ ನನ್ನ ಲೈಫಲ್ಲಿ ಏನಾಗಿದೆ, ಸೊ ಅದ್ರ ಬಗ್ಗೆಯೂ ನಾನು ಹೇಳ್ತೇನೆ. ಸೊ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದೆ. ಸೊ ಇದೇ ರೀತಿ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ನಿಮ್ಮ ಮುಂದೆ ಬಂದು. ಸೊ ವೆಯ್ಟ್ ಮಾಡಿ ನನ್ನ ಅಪ್ಡೇಟನ್ನು. ಸೊ ಖಂಡಿತ ಇನ್ನು ಮುಂದೆ ನಿಮ್ಮೆಲ್ಲರಿಗೂ ಈ ಕನ್ನಡದಲ್ಲಿ ಅಪ್ಡೇಟ್ಸ್ ಬೇಕಿದ್ದರೆ ಖಂಡಿತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಂಗೆ ಗೊತ್ತಿತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಲೈಕ್ ಮಾಡಿ ಮತ್ತು ಕಮೆಂಟಂತೂ ಖಂಡಿತವಾಗಿ ಹಾಕಿ. ಕಮೆಂಟಲ್ಲಿ ನಿಮಗೆ ಕನ್ನಡದಲ್ಲಿ ಕೊಡಿ ಅಂದ್ಕೊಂಡು, ಅಪ್ಡೇಟ್ಸ್ ಕೊಡಿ ಅಂದ್ಕೊಂಡು ನಾನು ನೋಡ್ತೇನೆ ಎಷ್ಟು ಜನ ಲೈಕ್ ಮಾಡ್ತಾರೆ ಮತ್ತು ಕಮೆಂಟ್ಸು ಮಾಡ್ತಾರೆ. ಸೊ ನಂಗೆ ಗೊತ್ತಾಗುತ್ತೆ, ಎಸ್ ಕನ್ನಡದಲ್ಲೂ ಸಹ ಅಪ್ಡೇಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು. ಸೊ ಇಷ್ಟೇ ನಾನು ಹೇಳ್ಬೋದು. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್.